ಸರ್ ಈಗ ಒಂದು ನಿನ್ನೆ ಆಡಿಯೋ ಕೂಡ ರಿಲೀಸ್ ಮಾಡಿರುವಂತದ್ದು ಸರ್ ಡಿ.ಕೆ. ಶಿವಕುಮಾರ್ ಅವರೇ ಅಲ್ಲ ಸ್ವಾಮಿ 14 ಅದು ಸುತ್ತ ಹಾಕೈತೆ ಅದು ನಂತರ ನೀರು ಹೋಗಿದೆ ಇಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ ಯಾವ ಬೇಕಾ ಕೊಡ್ತೀನ ಇದು ಈ ಕೇಸು ಸುತ್ತ ಹಾಕಿದೆ ಹಂಗೆ ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೇರವಾಗಿ ಡಿ.ಕೆ. ಮಾತಾಡದೆ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದೆ ಯಾವಾಗ ಅರೆ ಸುಮ್ಮ ಮೀಡಿಯಮ್ ಎಲ್ಲ CBI ಕೋರ್ಟ್ ಕೊಡ್ದು ಇಲ್ಲಿ ನೋಡಿ SIT ಬಗ್ಗೆ ಅವಾಗ SIT ಬಗ್ಗೆ ವಿಶ್ವಾಸ ಇವಾಗ SIT ಬಗ್ಗೆ ವಿಶ್ವಾಸ ಇಲ್ಲ. CBI ಕೋರ್ಟು ಸಹಿತ ಹಾಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಅದಕ್ಕೆ ಮಾನಿಟರ್ ಮಾಡಬೇಕು. CBI ಇರಲಿ ಯಾವುದಕ್ಕೆ ಇದ್ರೆ ನೋಡ್ರಿ ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ, ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ ಸೊಕ್ಕದ ಅವಾಗ ಅದಕ್ಕೆ ಮಾಡೋದು ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಲ್ಲಿ ಫಿಕ್ಸ್ ಆಗಬೇಕು. ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದರೂ ಆಕ್ಷನ್ ಆಗಿದ್ರೆ ಇವೆಲ್ಲವೂ ಕೂಡ ಆಗ್ತಾನೆ ಇರಲಿಲ್ಲ. ನೋಡ್ರಿ 4ನೇ ತಾರೀಕು ಹೇಳ್ತೀನಿ, ಬರೀ ಡಿ.ಕೆ. ಶಿವಕುಮಾರ್ ಅಲ್ಲ ನಮ್ಮವರು ಹತ್ರಲ್ಲಿದ್ದಾರೆ. ಆಮೇಲೆ 7 ತಾರೀಕು 4ನೇ ತಾರೀಕು ನಂತರ ಅದು ಬೇರೆ ಪರಿಸ್ಥಿತಿ ಈಗ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ ಸರ್ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನು ನೋಡ್ರಿ ಪ್ರಜ್ವಲ್ ರೇವಣ್ಣ ಕೇಸು ಯಾರು ಅದಕ್ಕೆ ಹೆಮ್ಮೆ ಪಡುವಂಥ ವಿಷಯ ಅಲ್ಲ, ತಲೆ ತೆಗೆಸುವಂಥ ವಿಷಯ. ಅದು ಭಾಳ ಕೆಟ್ಟ ಪ್ರಮಾಣ ಇದೆ, ಅದನ್ನ ಅದಾಗಬಾರ್ದು. ಮತ್ತೆ ನೋಡ್ರಿ ಅವ್ರಿಗೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನಾವು ಹೆಚ್ಚಿಗೆ ನಾವು ಕಾನೂನಿಗೆ SIT ಕೋರ್ಟ್ ಮೂಲಕ ಕಾನೂನು ರೀತಿ ಹೋರಾಟ ಮಾಡಲಿ, ಕಾನೂನಿನಿಂದ ಹೊರಗೆ ಬರಲಿಲ್ಲ. ಕಾನೂನು ಒಂದು ಉತ್ತರ, ಅದಕ್ಕೆ ಬೇರೆ ಉತ್ತರ ಇಲ್ಲ.